ಹಲೋ. ಹಲೋ. ಕೇಳ್ಕೊಪ್ಪ ಸಬ್ ಇನ್ಸ್ಪೆಕ್ಟ್ರ. ಹ್ಮ್ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತೇಳಿ KRS ಪಕ್ಷದ ರಾಜ್ಯ ಕಾರ್ಯದರ್ಶಿ. ಎಲ್ರಿ ಮಂಜುನಾಥ್? ಸರ್ ತಮ್ಮ ಹೆಸರು ಗೊತ್ತಾ? ಏನು ತಿಳ್ಕೊಬೋದು? ರಮೇಶ್ ಅಂತೇಳಿ. ರಮೇಶ್ ಅಂತನಾ? ಹ್ಮ್. ರಮೇಶ್ ಅವ್ರು, ಈ 4-6ನೇ ತಾರೀಕಿಗೆ ನಿಮಗೊಂದು ಒಬ್ಬರು ಸಂಗಮೇಶ್ ಅಂತ ಹೇಳ್ಬಿಟ್ಟು ಬೆಂಗಳೂರು ನೋಡ್ಬಿಟ್ಟು ನಿಮ್ಮಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ರು. ಹ್ಮ್ ಹ್ಮ್ ಹ್ಮ್. ಬಂಗಾರ ಒಡವೆ ಸಂಬಂಧಪಟ್ಟಾಗೆ ಆಯ್ತು, ಮಾಡಿದ್ ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ದ, ನಾಳೆ ಬೆಳಿಗ್ಗೆ ಬರ್ತಾನಂತ. ಇಲ್ಲ, ಒಂದ್ ನಿಮಿಷ. ಅವ್ರು ಕಂಪ್ಲೇಂಟ್ ಕೊಟ್ಟಾಗ ನೀವು ಯಾಕೆ ಕಂಪ್ಲೇಂಟ್ ತಗೊಳ್ಳಿಲ್ಲ? ತಾವು ಕಂಪ್ಲೇಂಟ್ ತಗೊಳ್ಬೇಕಲ್ಲ. ಏನೇ ಕಂಪ್ಲೇಂಟ್ ಕೊಟ್ರು? ಕ್ರಿಮಿನಲ್ ಇದಿದೆ, ಕ್ರಿಮಿನಲ್ ಕೃತ್ಯ ಇದೆ, ಸೀರಿಯಸ್ ಇದಿದೆ. ಅಲ್ಲ, ಕ್ರಿಮಿನಲ್ ಏನ್ ಗೊತ್ತಾ? ಕೇಳ್ರಿ ಒಂದೇ ಮಾತು ಕೇಳ್ರಿ. ಅವನು ವ್ಯಕ್ತಿ ಎಲ್ಲೇನಂತ ಗೊತ್ತಾಯ್ತು ವಿಚಾರ. ನಾನು ಇವತ್ತನೇ ಹೇಳಿದೀನಿ ಅವನಿಗೆ, ಬರಕ್ಕೆ ಮೊನ್ನೆನೆ ಹೇಳಿದೀನಿ. ಆ ವ್ಯಕ್ತಿನ ಕರೆಸ್ತಿದ್ದೀನಿ, ಅವ್ನು ಡೈರೆಕ್ಟ್ ಅಮೌಂಟ್ ಕೊಡ್ತಾನೆ ಅಂತ ಹೇಳಿದಾನೆ ಅವನಿಗೂ. ನೀವ್ ಯಾರು ಸೆಟಲ್ಮೆಂಟ್ ಮಾಡೋದಕ್ಕೆ? ಸೆಟಲ್ಮೆಂಟ್ ಅಲ್ರಿ, ನೀವು ಕ್ರಿಮಿನಲ್ ಕೇಸ್ ಹಾಕ್ಬಿಟ್ಟು ಆಮೇಲೆ FIR ಹಾಕ್ಬಿಟ್ಟು ಕೋರ್ಟಿಗೆ ಕಳಿಸ್ಬೇಕು. ಕೋರ್ಟಲ್ಲಿ ಬೇಕಾದ್ರೆ ಇದು ಮಾಡ್ಕೊಳ್ತಾರೆ. ಸರಿ ಆಯ್ತು ಬಿಡ್ರಿ. ಮಾಡೋದಕ್ಕೆ ತಾವು ಯಾರು FIR ಹಾಕ್ಬೇಕಿತ್ತಲ್ವಾ? ಕಂಪ್ಲೇಂಟ್ ತಗೊಂಡಿಲ್ಲ ತಾವು. ನಿಮ್ಮ ಮೇಲೆ 2-1 ಕೇಸನ್ನ ನಾವು ಇದ್ರಲ್ಲಿ ಹಾಕೋದ್ ಬೇಕಾರೆ. ಈಗ ಯಾಕಂದ್ರೆ ಅಪರಾಧಿಗಳನ್ನ ರಕ್ಷಣೆ ಮಾಡ್ತಾ ಇದೀರಾ ನೀವು, ಅಪರಾಧಿಗಳನ್ನ ಶಿಕ್ಷಣ ಪಾರು ಮಾಡ್ತಾ ಇದೀರಾ ಅಂತ ಹೇಳಿ ಮಾಡಿರೋ ಹ್ಯಾಬಿಚುವಲ್ ಅಫೆಂಡರ್ ಅಂತ ಹೇಳಿ ಹೇಳ್ತಾ ಇದಾರೆ. ತುಂಬಾ ಜನ ಫೋನ್ ಮಾಡಿದ್ರೆ ನೀವು ಹೇಳಿದೀರಾ. ಇಂಥ ಒಂದು ಕೇಸನ್ನ ಹೀನಿಯಸ್ ಕ್ರೈಮ್ ಮಾಡಿರೋರನ್ನ ನೀವು ಕಂಪ್ಲೇಂಟ್ ತಗೊಂಡಿಲ್ಲ ಅಂತಂದ್ರೆ ಹೇಗೆ ನೀವು? ಆಯ್ತು, ಕೇಸ್ ಮಾಡ್ತೀನಿ ಬಿಡ್ರಿ. ಈಗ ಕೇಸ್ ಮಾಡೋದಲ್ಲ, ನಾವ್ ಹೇಳಿದ್ಮೇಲೆ ಮಾಡೋದಲ್ಲ. ನಿಮ್ ಜವಾಬ್ದಾರಿ ಅಲ್ವಾ? ನೀವು ಅವ್ನ ಎಜೆಂಟ್ ಮಾಡಿರ್ಬೋದು, ಅವ್ನು ತಗೊಂಡ್ ಮಾಡ್ಬೇಕಿತ್ತಲ್ಲ ತಾವು. ಡೆಫಿನೆಟ್ಲಿ ಮಾಡ್ತಾರೆ. ಡೆಫಿನೆಟ್ಲಿ ಅಲ್ಲ ರಮೇಶ್ ಅವ್ರೆ, ಏನು ಜವಾಬ್ದಾರಿಗಳಿಲ್ವಾ ನಿಮಗೆಲ್ಲ? ಸಮಾಜದಲ್ಲಿ ಹಂಗ ಅಷ್ಟು ರಾಜರೋಷವಾಗಿ ಒಂದು ಬ್ರೈನ್ ವಾಶ್ ಮಾಡಿ ಎಮೋಷನಲ್ ಇದ್ ಮಾಡ್ಕೊಂಡು ಮಾಡ್ತಾರೆ, ಮೋಸ ಮಾಡ್ತಾರೆ. ನೀವು ಅವ್ರನ್ನ ಹಿಡ್ಕೊಂಡು ನೀವು ಸೆಟಲ್ಮೆಂಟ್ ಮಾಡ್ತೀನಿ, ಕೊಡಿಸ್ತೀನಿ ಅಂತ ಹೇಳ್ತಿರಲ್ಲ. ನಿಮಗೇನು ಟ್ರೈನಿಂಗ್ ಆಗಿಲ್ಲ? ನಾಚಿಕೆ ಆಗಲ್ವಾ ನಿಮಗೆಲ್ಲ? ನಾನು ನೇರವಾಗಿ ಮಾತಾಡ್ತಿದ್ದೀನಿ, ನೀವು ಆನ್ ರೆಕಾರ್ಡ್ ಮಾಡ್ಕೊಂಡು ನನ್ನ ಕಂಪ್ಲೇಂಟ್ ಮಾಡಿಬೇಕಾರೆ. ಕೇಳ್ರಿ. ಆಯ್ತು, ಈಗ ಕೇಳ್ರಿ, ಒಂದೇ ಮಾತು. ಏನಿಲ್ಲ, ಅಲ್ಲ ಅವ್ರು ಎಲ್ಲಿದ್ದಾರೆ, ನೀವು ಎಲ್ಲಿದ್ದಾರೆ? ನೀವೆಲ್ಲ ಕೇಳ್ಕೊಂಡು ನಾವು ಅಷ್ಟು ಕೊಡ್ಸಕ್ಕಾಗಲ್ಲ, ಬಿಸ್ ಕೊಡ್ತೀನಿ ಅಂತ ಹೇಳ್ತೀರಾ. ನಿಮಗೆ ಅಧಿಕಾರ ಕೊಟ್ಟಿದೆ, ನಿಮ್ಗೆ ಯಾವ ಸಂವಿಧಾನ ಕೊಟ್ಟಿದೆ, ಯಾವ ಮೇಲಧಿಕಾರಿ ಆದೇಶ ಕೊಟ್ಟಿದೆ ನಿಮಗೆ? ಸಾವಿರಾರು ಸರ್ಕ್ಯುಲರ್ಗಳು ನಿಮ್ಮ DIGಗಳು ಹೊಡಿಸ್ತಾರೆ. ಯಾವ್ದೇ ಕ್ರಿಮಿನಲ್ ಕೇಸ್ಗಳಲ್ಲಿ ಸೆಟಲ್ಮೆಂಟ್ ಮಾಡಬಾರ್ದು, ಯಾವ್ದೇ ಇದು ಲಿಟಿಗೇಷನ್ಸ್ ಏನ್ ಹೇಳ್ತಾರೆ ಸಿವಿಲ್ ಮ್ಯಾಟರ್ಗಳನ್ನ ನೀವು ಇದ್ ಮಾಡಬಾರ್ದು, ಎಂಡಾಜ್ಮೆಂಟ್ ಕೋರ್ಟ್ ಹೋಗಿ ಕೇಳ್ಬೇಕು, ಕ್ರಿಮಿನಲ್ ಆಕ್ಷನ್ ತಗೊಳ್ಬೇಕು ಅಂತ. ಇದು ಇಷ್ಟು ಮಾಡಿದ್ದಾರೆ, ಇಲ್ಲಿನ ಮೋಸ ಮಾಡಿ ಹೋಗಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಕರುಣೆ ಇಲ್ಲ ನಿಮಗೆ. ಅದ್ರ ಜೊತೆ ಎಷ್ಟೆಲ್ಲ ಮೋಸ ಮಾಡಿರ್ಬೋದು ಅನ್ನೋಂತ ನಿಮಗೆ ಇದ್ ಮಾಡಿಲ್ಲ. ಹ್ಯಾಬಿಚುವಲ್ ಅಫೆಂಡರ್ ಅಂತ ನೀವೇ ಅವ್ರ ಜೊತೆ ಹೇಳಿದೀರಾ. ಆದ್ರೂ ನೀವು ಅದನ್ನ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ, ಕಂಪ್ಲೇಂಟ್ ವಾಪಸ್ ಕೊಡ್ತೀರಾ. ಇದು 217 ನಿಮ್ಮ ಮೇಲೆ ಅಪರಾಧ ರಕ್ಷಣೆ ಮಾಡ್ತೀರಾ ಅಂತ ಹೇಳಿ ನಿಮ್ಮ PCR ಹಾಕ್ಬಿಟ್ಟು ನಾವು ನಿಮ್ಮ ಮೇಲೆ FIR ಹಾಕ್ಸ್ಬೋದು. ಅಲ್ಲ, ಹಾಕ್ಸ್ಬೋದ್ರಿ. ಈಗ ಅದು ಏನು ಕೇಳ್ರಿ, ಏನಿಲ್ಲ ಕೇಳ್ರಿ ಬ್ರದರ್, ಕೇಳ್ರಿ. ಇಲ್ಲ ಈಗ ಕೇಳ್ರಿ, ಏನಿಲ್ಲ. ಅವನು ರಾಜಣ್ಣ ಅಂತೇಳಿ ಇಲ್ಲಿ ಗೊತ್ತಿರೋರಿದ್ರು, ಅವನಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ನಾನು. ಸರ್ ನಾನು ಕರೆಸ್ತೀನಿ ಸರ್, ನಮ್ಮವ್ರವ್ರು ಅಂತ ಹೇಳಿದ್ರಲ್ಲ, ಹಂಗಾಗಿ ನಾನು ಹೇಳಿದ್ದೆ ಅಷ್ಟೇ, ಬೇರೆ ಮತ್ತೇನಿಲ್ಲ. ಎಕ್ಸಾಕ್ಟ್ಲಿ ನೀವೇನ್ ಹೇಳಿದ್ರಿ? ಈಗ ರಾಜಣ್ಣ ಅನ್ನೋರು ಗೊತ್ತಿರೋರು ಕಳ್ಸಿದ್ರಿ ಅಂದ್ರೆ ಗೊತ್ತಿರೋ ಯಾರೇ ಬಂದ್ ಮಾಡಿದ್ರು ಕ್ರಿಮಿನಲ್ ಬಿಟ್ಟು ಕಳ್ಸ್ಬಿಡ್ತೀರಾ ನೀವು ಸೆಟಲ್ಮೆಂಟ್ ಮಾಡಿ? ಇಲ್ಲ ರೀ, ಅದು ಏನಿಲ್ಲ. ಅವನು ಕ್ರಿಮಿನಲ್ ಗಳನ್ನ ನಾವು ರಾಜಣ್ಣ ಅಂತ ಹೇಳಿದಾಗ ಗೊತ್ತಿರೋ ಅದಕ್ಕೆ ಇದ್ ಮಾಡ್ತೀನಿ ಅಂತ ಹೇಳ್ತಿದಿರಲ್ಲ. ಆಯ್ತಾಯ್ತು, ಈ ಕೇಸ್ ಮಾಡ್ತೀನಿ ಬಿಡ್ರಿ. ಕಳಿಸ್ಕೊಡ್ರಿ ನೀವು. ಹೇಗೆ ಇಂಥ ಕ್ರಿಮಿನಲ್ ಗಳನ್ನೆಲ್ಲ ಇಟ್ಕೊಂಡು ನೀವೇನು ಸೆಟಲ್ಮೆಂಟ್ ಕೇಸ್ ಮಾಡ್ತೀನಿ ಬಿಡ್ರಿ, ಕೇಸ್ ಮಾಡ್ತೀನಿ. ಓಕೆ ರೀ, FIR ಹಾಕ್ಬಿಟ್ಟು ಅದನ್ನ ಕಂಪ್ಲೇಂಟ್ ಆಯ್ತ್ರಿ ಕೇಸ್ ಅಗ್ರಿಮೆಂಟ್ ಕೊಟ್ಟಿಲ್ಲ, ಇದ್ ಮಾಡಿಲ್ಲ, ಏನ್ ಮಾಡ್ಬೇಕಿಲ್ಲ? ಕೊಟ್ಟಿದ್ದೀನಪ್ಪ ನೀನು ಕಾಪಿ. ಆಯ್ತು ಬ್ರದರ್, ಈಗ ಕಳಿಸ್ಕೊಡ್ರಿ, ಅವ್ರಿಗೆ ಒಂದು ಕೇಸ್ ಮಾಡ್ಕೊಡ್ತೀನಿ. ನಿಮ್ಗೆ ಇಮೇಲ್ ಹಾಕಿ ಹೇಳ್ತೀನಿ ಕಂಪ್ಲೇಂಟ್ ಅನ್ನ. ಇಲ್ಲ ಈಗ ಎಲ್ಲ ಕಾಕಿ ಬಟ್ಟೆ ಹಾಕೊಂಡು ಇಡೀ ವ್ಯವಸ್ಥೆನ ಹಾಳು ಮಾಡ್ಬಿಟ್ಟಿದ್ದಾರೆ ನಿಮ್ಮಂತವ್ರೆಲ್ಲ. KRS ಈ ಮಟ್ಟಕ್ಕೆ ಬರ್ತಾ ಇರೋದು ಯಾಕೆ ಕೇಳಿ? ನಾನು ಇಷ್ಟು ಆಕ್ರೋಶವಾಗಿ ಮಾತಾಡ್ತೀನಿ ಅಂತಂದ್ರೆ ನೀವು ಅಂತ ಕ್ರಿಮಿನಲ್ ಕೆಲಸ ಮಾಡಿದೀರಾ ನೀವು ಅಂತ ಹೇಳಿ. ಒಬ್ಬ ಕ್ರಿಮಿನಲ್ ಬಚಾವ್ ಮಾಡಿದೀರಾ ಅಂದ್ರೆ ಅದು ಕ್ರಿಮಿನಲ್ ಕೃತ್ಯ, ಅದು ನಿಮ್ದು, ನೀವು ಮಾಡ್ತಾ ಇರೋದು. ಕಳಿಸ್ಕೊಡ್ರಿ, ಒಂದು FIR ಮಾಡ್ತೀನಿ. ಆಯ್ತು, FIR ಮಾಡಿ ಅವ್ರಿಗೆ ಇದ್ ಮಾಡಿ ನೀವು. ಆಯ್ತ್ರಿ. ನಿಮಗೆಲ್ಲ ಕಾಕಿ ಬಟ್ಟೆ ಹಾಕೊಂಡು ಕ್ರಿಮಿನಲ್ ಕೃತ್ಯ ಮಾಡ್ತೀರಾ ರಾಜಾರೋಷವಾಗಿ ನಾಚಿಕೆ ಇಲ್ದಲ್ಲ.